ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯ ಸಂಕ್ಷಿಪ್ತ ಶ್ಲೋಕಾರ್ಥ ಸಹಿತ 81ರಿಂದ 90ರವರೆಗಿನ ಶ್ಲೋಕಗಳ ಶ್ರವಣಕ್ಕೆ ಸ್ವಾಗತ. ಗುರುತ್ವಂ ವಿಸ್ತಾರಂ ಕ್ಷಿತಿಧರಪತಿ ಪಾರ್ವತಿ ನಿಜಾತ್ ನಿತಂಬಾದಛೇತ್ಯ ತ್ವಯಿ ಹರಣರೂಪೇಣ ನಿದಧೆ ಅತಸ್ತೆ ವಿಸ್ತೀರ್ಣೋ ಗುರುರಯಮಶೇಷಾಂ ವಸುಮತೀಂ ನಿತಂಬ ಪ್ರಾಗ್ಭಾರಃ ಸ್ಥಗಯತಿ ಲಘುತ್ವಂ ನಯತಿ ಚ. ಹೇ ಪಾರ್ವತಿ, ನಿನ್ನ ತಂದೆಯಾದ ಹಿಮವಂತನು ತನ್ನ ಭಾರವನ್ನು ವಿಸ್ತಾರವನ್ನು ತನ್ನ ನಿತಂಬ ಪ್ರದೇಶದಿಂದ ತೆಗೆದು ವಿವಾಹ ಕಾಲದಲ್ಲಿ ನಿನಗೆ ಬಳುವಳಿಯಾಗಿ ಕೊಟ್ಟನು. ಆದುದರಿಂದ ನಿನ್ನ ಈ ನಿತಂಬ ಭಾರವು ಅಧಿಕವೂ ವಿಸ್ತೀರ್ಣವೂ ಆಗಿ ಸಮಸ್ತ ಭೂಮಿಯನ್ನು ಆವರಿಸುತ್ತಿದೆ ಮತ್ತು ಹಗುರವಾಗಿ ಮಾಡುತ್ತಿದೆ. ಕರೀಂದ್ರಾಣಾಂ ಶುಂಡಾನ್ ಕನಕ ಕದಲಿ ಕಾಂಡ ಪಟಲೀಂ ಉಭಾಭ್ಯಾಮೂರುಭ್ಯಾಂ ಉಭಯಮಪಿ ನಿರ್ಜೇತ್ಯ ಭವತಿ ಸುಹೃತಾಭ್ಯಾಂ ಪತ್ಯುಃ ಪ್ರಣತಿ ಕಠಿನಾಭ್ಯಾಂ ಗಿರಿಸುತೆ ವಿಧಿಗ್ನೇ ಜಾನುಭ್ಯಾಂ ವಿಬುಧಕರಿ ಕುಂಭದ್ವಯಮಸಿ. ಹೇ ಗಿರಿಜೆ, ವೇದಾರ್ಥವನ್ನು ಬಲ್ಲವಳೆ, ನೀನು ಮದ್ದಾನೆಗಳ ಸೊಂಡಿಲುಗಳನ್ನು ಹೊಂಬಾಳೆಯ ಕಂಬಗಳ ಸಮೂಹವನ್ನು ಜಯಿಸಿ ದುಂಡಾದ ಮತ್ತು ನಿನ್ನ ಪತಿಯಾದ ಸದಾಶಿವನಿಗೆ ಅನುದಿನವೂ ನಮಸ್ಕಾರ ಮಾಡುವುದರಿಂದ ಕಠಿಣವಾದ ಮೊಣಕಾಲುಗಳಿಂದ ದಿಗ್ಗಜಗಳ ಕುಂಭಸ್ಥಳಗಳನ್ನು ಗೆದ್ದಿರುವೆ. ಪರಾಜೇತುಂ ರುದ್ರಂ ದ್ವಿಗುಣಶರಗರ್ಭೋ ಗಿರಿಸುತೆ ನಿಷಂಗೋ ಜಂಘೇತೆ ವಿಷಮವಿಶಿಖೋ ಬಾಢಮಕೃತ ಯದಗ್ರೇ ದೃಶ್ಯಂತೆ ದಶಶರಫಲಪಾದಯುಗಲಿ ನಖಾಗ್ರಚ್ಚದ್ಮಾನಃ ಸುರಮಕುಟಶಾಣೈಕನಿಶಿತ. ಹೇ ಗಿರಿಸುತೆ, ಮನ್ಮಥನು ರುದ್ರನನ್ನು ಸೋಲಿಸುವುದಕ್ಕಾಗಿ ನಿನ್ನ ಮೊಣಕಾಲುಗಳನ್ನು ಇಮ್ಮಡಿಯಾದ 10 ಬಾಣಗಳಿಂದ ತುಂಬಿದ 2 ಬತ್ತಲಿಕೆಗಳನ್ನಾಗಿ ಮಾಡಿದನು. ಇದು ನಿಶ್ಚಯ. ಆ 2 ಮೊಣಕಾಲುಗಳ ತುದಿಯಲ್ಲಿ ಪಾದಗಳ ನಖಾಗ್ರಗಳ ವ್ಯಾಜದಿಂದಿರುವ ನಮಸ್ಕರಿಸುವ ದೇವತೆಗಳ ಕಿರೀಟಗಳ ಸಾಣೆಗಳಿಂದ ಹರಿತವಾಗಿರುವ 10 ಬಾಣಗಳ ಅಲಗುಗಳು ಕಾಣಬರುತ್ತಿವೆ. ಈ ರೀತಿಯಾಗಿ ಶ್ರೀದೇವಿಯ ನಖಾಗ್ರಗಳನ್ನು ಬಾಣಗಳ ಅಲುಗುಗಳೆಂದು ಉತ್ಪ್ರೇಕ್ಷಿಸಲಾಗಿದೆ. ಶ್ರುತೀನಾಮೂರ್ಧನೋ ದಧತಿ ತವ ಯೋ ಶೇಖರತಯ ಮಮಾಪ್ಯೇತೋ ಮಾತಃ ಶಿರಸಿ ದಯಯಾ ದೇಹಿ ಚರಣೌ ಯಯೋಪಾದ್ಯಂ ಪಾತಃ ಪಶುಪತಿ ಜಟಾಜೂಟತಟಿನಿ ಯಯೋರ್ಲಾಕ್ಷಲಕ್ಷ್ಮೀ ಅರುಣಹರಿಚೂಡಮಣಿರುಚಿಃ. ಹೇ ಮಾತೆ, ನಿನ್ನ ಯಾವ ಪಾದಗಳನ್ನು ಉಪನಿಷತ್ತುಗಳು ಶಿರೋಭೂಷಣವಾಗಿ ಧರಿಸಿವೆಯೋ, ಯಾವ ಪಾದಗಳನ್ನು ತೊಳೆಯಲು ಯೋಗ್ಯವಾದ ತೀರ್ಥವು ಪಶುಪತಿಯ ಜಟಾಜೂಟದಲ್ಲಿ ಗಂಗೆಯಾಗಿದೆಯೋ, ಯಾವ ಪಾದಗಳಲ್ಲಿ ಬೆಳೆದುಕೊಂಡಿರುವ ಅರಗಿನ ಸೊಬಗು ವಿಷ್ಣುವಿನ ಅರುಣವಾದ ಚೂಡಾಮಣಿಯ ಕಾಂತಿಯಾಗಿದೆಯೋ, ಆ ಪಾದದ್ವಯವನ್ನು ನನ್ನ ತಲೆಯಲ್ಲಿ ದಯೆಯಿಂದ ಇರಿಸು. ನಮೋ ವಾಕಂ ಭ್ರೂಮೋ ನಯನರಮಣೀಯಾಯ ಪದಯೋ ತವಾಸ್ಮೈ ದ್ವಂದ್ವಾಯ ಸ್ಫುಟರುಚಿರಸಾಲಕ್ತಕವತೆ ಅಸೂಯತಿ ಯತ್ಯಂತಂ ಯದಭಿಹನನಾಯ ಸ್ಪೃಹಯತೆ ಪಶೂನಾಮೀಶಾನಃ ಪ್ರಮದವನ ಕಂಕೆ ಲಿತರವೇ. ಹೇ ಭಗವತಿ, ಕಣ್ಣುಗಳಿಗೆ ಪ್ರಿಯವನ್ನುಂಟು ಮಾಡುವ
ಅರಗಿನ ರಸದಿಂದ ಸ್ಫುಟವಾಗಿರುವ ನಿನ್ನ ಚರಣ ಯುಗ್ಮವನ್ನು ನಮಸ್ಕರಿಸುತ್ತೇನೆ. ನಿನ್ನ ಪಾದಗಳಿಂದ ಪೆಟ್ಟನ್ನು ಬಯಸುವ ಪ್ರಮದ ವನದಲ್ಲಿರುವ ಅಶೋಕ ವೃಕ್ಷದ ವಿಷಯದಲ್ಲಿ ಪಶುಪತಿಯು ಅತ್ಯಂತವಾಗಿ ಅಸೂಯೆ ಪಡುತ್ತಾನೆ. ಏಕೆಂದರೆ ಶ್ರೀದೇವಿಯು ದೋಹದಾರ್ಥವಾಗಿ ಅಶೋಕ ವೃಕ್ಷಕ್ಕೆ ಪಾದ ಪ್ರಹಾರವನ್ನು ಮಾಡುವಾಗ ಆ ಅಚೇತನ ವೃಕ್ಷಕ್ಕೆ ಇಂಥ ಪಾದ ಪ್ರಹಾರದ ಸೌಖ್ಯ ಉಂಟಾಯಿತಲ್ಲ ಎಂದು ಶಿವನು ಅಸೂಯೆ ಪಡುತ್ತಾನೆ ಎಂಬ ಭಾವವು. ಮೃಷ ಕೃತ್ವಾ ಗೋತ್ರ ಸ್ಖಲನನ್ಮಥ ವೈಲಕ್ಷ್ಯನಮಿತಂ ಲಲಾಟೆ ಭರ್ತಾರಂ ಚರಣಕಮಲೇ ತಾಡಯತಿ ತೇ ಚಿರಾದಂತಶಲ್ಯಂ ದಹನಕೃತಮುನ್ಮೂಲಿತವತ ತುಲಾಕೋಟಿಕ್ವಾಣೈಃ ಕಿಲಿಕಿಲಿತಮೀಶಾನರಿಪುಣಾ. ಹೇ ಭಗವತಿ, ನಿನ್ನ ಪತಿಯಾದ ಸದಾಶಿವನು ನಿನ್ನಲ್ಲಿ ಅನುರಾಗವನ್ನು ಪ್ರಕಟಿಸುತ್ತಿರುವಾಗ ಅಕಸ್ಮಾತ್ತಾಗಿ ಪರಸ್ತ್ರೀಯ ಹೆಸರನ್ನು ಕರೆದು ನಾಚಿಕೆಯಿಂದ ನಿನ್ನ ಮುಂದೆ ನಮಸ್ಕರಿಸಲು ನೀನು ನಿನ್ನ ಅಡಿದಾವರೆಗಳಿಂದ ಅವನ ಹಣೆಯನ್ನು ಒದೆದೆ. ಆಗ ತನ್ನನ್ನು ದಹಿಸಿದ್ದರಿಂದ ಉಂಟಾದ ಬಹಳ ಕಾಲದ ಹೃದಯ ವೇದನೆಯನ್ನು ಉನ್ಮೂಲ ಮಾಡಿಕೊಂಡ ಶಿವಶತ್ರುವಾದ ಮನ್ಮಥನು ನಿನ್ನ ಕಾಲಂದುಗೆಗಳ ಧ್ವನಿಗಳಿಂದ ಕಿಲಕಿಲ ಶಬ್ದ ಮಾಡಿದನು. ಇಲ್ಲಿ ದೇವಿಯ ಕಾಲಂದುಗೆಗಳ ಶಬ್ದವನ್ನು ಮನ್ಮಥನ ಜಯಘೋಷವೆಂದು ತಿಳಿಸಲಾಗಿದೆ. ಹಿಮಾನಿ ಹಂತವ್ಯಂ ಹಿಮಗಿರಿ ನಿವಾಸೈಕಚತುರೌ ನಿಶಾಯಾಂ ನಿದ್ರಾಣಾಂ ನಿಶಿಚರಮಭಾಗೆ ಚ ವಿಶದೌ ವರಂ ಲಕ್ಷ್ಮೀಪಾತ್ರಂ ಶ್ರಿಯಮತಿ ಸೃಜಂತೌ ಸಮಯಿನಾಂ ಸರೋಜಂ ತ್ವತ್ಪಾದೌ ಜನನಿ ಜಯತಶ್ಚಿತ್ರಮಿಹ ಕಿಂ. ಹೇ ಜನನಿ, ಹಿಮವತ್ ಪರ್ವತದಲ್ಲಿ ಸಂಚರಿಸಲು ಸಮರ್ಥನೆನಿಸಿದ, ರಾತ್ರಿಯಲ್ಲಿಯೂ ಹಗಲಿನಲ್ಲಿಯೂ ಬೆಳಗುತ್ತಿರುವ ಸಮಯಾಚಾರ ಪರಾಯಣರಿಗೆ ಸಂಪತ್ತನ್ನು ವಿಶೇಷವಾಗಿ ಅನುಗ್ರಹಿಸುತ್ತಿರುವ ನಿನ್ನ ಚರಣಗಳು ಹಿಮದಿಂದ ನಾಶವಾಗುವಂಥ, ರಾತ್ರಿಯಲ್ಲಿ ಮುಚ್ಚಿಕೊಳ್ಳುವಂಥ, ಲಕ್ಷ್ಮಿಗೆ ನಿವಾಸವೆನಿಸಿದ ತಾವರೆಯನ್ನು ಗೆಲ್ಲುವುದು ಏನು ಆಶ್ಚರ್ಯ. ಪದಂತೆ ಕೀರ್ತೀನಾಂ ಪ್ರಪದಮಪದಂ ದೇವಿ ವಿಪದಾಂ ಕಥಂ ನೀತಂ ಸದ್ಭಿಃ ಕಠಿಣಕಮಠೀಕರ್ಪರತುಲಾಂ ಕಥಂ ವಾ ಪಾಣಿಭ್ಯಾಂ ಉಭಯಮನಕಾಲೇ ಪುರಭಿದ ಯದಾದಾಯ ನ್ಯಸ್ತಂ ದೃಶದಿ ದಯಮಾನೇನ ಮನಸಾ. ಹೇ ದೇವಿ, ನಿನ್ನ ವಿವಾಹ ಕಾಲದಲ್ಲಿ ಸದಾಶಿವನು ದಯೆಯಿಂದ ಕೂಡಿದ ಮನಸ್ಸಿನಿಂದ ತನ್ನ 2 ಕೈಗಳಿಂದಲೂ ಕೀರ್ತಿಗಳಿಗೆ ಸ್ಥಾನವಾಗಿರುವ, ಆಪತ್ತುಗಳಿಗೆ ಸ್ಥಾನವಲ್ಲದ ನಿನ್ನ ಅತಿ ಮೃದುವಾದ ಪಾದವನ್ನು ಎತ್ತಿ ಕಲ್ಲಿನ ಮೇಲೆ ಹೇಗೆ ತಾನೇ ಇಟ್ಟನು. ಕವಿಗಳ ವರ್ಣನೆಯು ಸದಾಶಿವನ ಅಶ್ವಾರೋಹಣ ಕರ್ಮವೂ ಉಚಿತವಲ್ಲವೆಂಬ ಭಾವ. ಏಕೆಂದರೆ ದಯೆಯನ್ನು ಬಿಟ್ಟು ಹೇಗೆ ಇಡಲು ಸಾಧ್ಯವಾಗುತ್ತದೆ. ನಖೈರ್ನಾಕಸ್ತ್ರೀಣಾಂ ಕರಕಮಲಸಂಕೋಚ ಶಶಿಭಿಃ ತರುಣಾಂ ದಿವ್ಯಾನಾಂ ಹಸತ ಇವ ತೇ ಚಂಡಿಚರಣೌ ಫಲಾನಿ ಸ್ವಸ್ತೆಭ್ಯಃ ಕಿಸಲಯಕರಾಗ್ರೇಣ ದದತಾಂ ದರಿದ್ರೇಭ್ಯೋ ಭದ್ರಾಂ ಶ್ರಿಯಮನಿಶಮನ್ನಾಯ ದದತೌ. ಹೇ ಚಂಡಿ, ದರಿದ್ರರಿಗೆ ಭದ್ರವಾದ ಐಶ್ವರ್ಯವನ್ನು ಯಾವಾಗಲೂ ಶೀಘ್ರವಾಗಿ ಕೊಡುವ ಮತ್ತು ದೇವಸ್ತ್ರೀಯರ ಕೈಗಳೆಂಬ ತಾವರೆಗಳನ್ನು ಮುಚ್ಚಿಸುವುದರಲ್ಲಿ ಚಂದ್ರನಂತಿರುವ ಉಗುರುಗಳಿಂದ ಕೂಡಿದ ನಿನ್ನ ಪಾದಗಳು ಸ್ವರ್ಗದಲ್ಲಿರುವ ದೇವತೆಗಳಿಗೆ ಫಲಗಳನ್ನು ತನ್ನ ಚಿಗುರುಗಳೆಂಬ ಕೈಗಳಿಂದ ಕೊಡುತ್ತಿರುವ ದೇವಲೋಕದ ಕಲ್ಪವೃಕ್ಷಗಳನ್ನು ಅಣಕಿಸುವಂತಿದೆ. ಅಂದರೆ ಶ್ರೀದೇವಿಯ ದರ್ಶನವಾದ ಕೂಡಲೇ ದೇವಸ್ತ್ರೀಯರು
ಅವಳನ್ನು ನಮಿಸಲು ಕೈಜೋಡಿಸುತ್ತಾರೆಂಬ ಅಭಿಪ್ರಾಯ. ಕದಾ ಕಾಲೇ ಮಾತಃ ಕಥಯ ಕಲಿತಾಲಕ್ತಕರಸಂ ಪಿಬೇಯಂ ವಿದ್ಯಾರ್ಥಿ ತವ ಚರಣ ನಿರ್ಣೇಜನ ಜಲಂ ಪ್ರಕೃತ್ಯ ಮೂಕಾನಾಮಪಿ ಚ ಕವಿತಾ ಕಾರಣತಯ ಕದಾ ದತ್ತೇ ವಾಣಿ ಮುಖಕಮಲತಾಂಬೂಲರಸತಾಂ. ಹೇ ಮಾತೆ, ವಿದ್ಯಾರ್ಥಿಯಾದ ನಾನು ಅಲಂಕಾರಕ್ಕಾಗಿ ಲೇಪಿಸಿಕೊಂಡಿರುವ ಅರಗಿನ ರಸವುಳ್ಳ ನಿನ್ನ ಪಾದೋದಕವನ್ನು ಯಾವ ಕಾಲದಲ್ಲಿ ಕುಡಿದೇನು ಹೇಳು. ನಿನ್ನ ಪಾದೋದಕವು ಸಹಜವಾಗಿ ಮೂಕರಾಗಿದ್ದವರಿಗೂ ಕವಿತೆಗೆ ಕಾರಣವಾಗಿರುವುದರಿಂದ ಸರಸ್ವತಿಯ ಮುಖ ಕಮಲದಲ್ಲಿರುವ ತಾಂಬೂಲ ರಸವನ್ನು ಯಾವಾಗ ಧರಿಸುತ್ತದೆ? ಇಲ್ಲಿ ಲಾಕ್ಷಾರಸದಿಂದ ಕೂಡಿದ ಭಗವತಿಯ ಪಾದೋದಕವನ್ನು ಸರಸ್ವತಿಯ ಮೊಗದಾವರೆಯಲ್ಲಿರುವ ತಾಂಬೂಲ ರಸದ ಹಾಗೆ ಉತ್ಪ್ರೇಕ್ಷಿಸಿದೆ. ಇಲ್ಲಿ ಮೂಕ ಕವಿ ಕಾಳಿದಾಸಾದಿಗಳು ಕೂಡ ಸೂಚಿತರಾಗಿದ್ದಾರೆಂದು ಭಾವಿಸಬಹುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.